ಸಮಾಂತರ ಚತುರ್ಭುಜದ ಎರಡು ಬಾಹುಗಳು 5:4 ಅನುಪಾತದಲ್ಲಿವೆ. ಅದರ ಸುತ್ತಳತೆಯು 54 ಸೆಂಟಿಮೀಟರ್ ಆದಾಗ ದೊಡ್ಡ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದರೆ, ಮೊದಲಿಗೆ ನಾವೇನು ಮಾಡಬೇಕಾಗುತ್ತೆ, ಸಮಾಂತರ ಚತುರ್ಭುಜ ಅಂದರೆ ಎಂದು ನೋಡ್ತಾ ಹೋದರೆ, ಸಮಾಂತರ ಚತುರ್ಭುಜ ಸೊ ಇದು ಇವೆರಡು ಸರಿ ಸಮ ಇರುತ್ತೆ, ಸೊ ಇದೆರಡು ಸಮ ಇರುತ್ತೆ. ಸೊ ಇಲ್ಲಿ 5:4 ಅಂತ ಕೊಟ್ಟಿದ್ದಾರೆ. ಸೊ 5 ದೊಡ್ಡ ಬಾಹು ಅಂತ ತಗೊಳ್ಳೋಣ, 4 ಚಿಕ್ಕದಾಯಿತು. ಆ್ಯಂಡ್ ಇಲ್ಲಿ ಈಸ್ಟ್ ಅಂತ ಕೊಟ್ಟರೆ ನಮಗೆ ಎಷ್ಟು ಅಂತ ಗೊತ್ತಿಲ್ಲ ಕರೆಕ್ಟಾಗಿ, ನಾವು ಹೇಗೆ ಸರಿ ತೊಗೊಳ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಇದರ ಸುತ್ತಳತೆ ಅಂದರೆ 4ನ ಕೂಡಿದಾಗ ನಮಗೆ ಎಷ್ಟು ಬರುತ್ತೆ, 54 ಸೆಂಟಿಮೀಟರ್ ಬರುತ್ತೆ. ಸೊ ಇದನ್ನು ಎಷ್ಟು ಕೂಡಿದೆ, 5 4 9 9 9 18 ಎಕ್ಸ್ ಆಯಿತು. 18 ಎಕ್ಸ್ ಈಕ್ವಲ್ಸ್ 54 ಆಯಿತು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡುವಾಗೇ ಇಲ್ಲ, ನಾವು ಆನ್ಸರ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅಥವಾ ಎಕ್ಸಾಮಲ್ಲಿ ಕೂತಾಗ ಏನು ಮಾಡಬೇಕಾಗುತ್ತೆ, ಮನಸಲ್ಲ ಇವೆಲ್ಲ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಾವು ಡೈರೆಕ್ಟಾಗಿ ಆನ್ಸರ್ನ ಮಾಡಿದ್ರೆ ತುಂಬ ಟೈಮು ಸೇವ್ ಆಗ್ತಕ್ಕಂಥದ್ದಾಗುತ್ತೆ. ಬಟ್ ಇದನ್ನು ಅರ್ಥ ಮಾಡಿಸುವಾಗ ನಾವು ಏನು ಮಾಡಬೇಕಾಗುತ್ತೆ, ಇದನ್ನೆಲ್ಲ ಬರೀಲೇಬೇಕಾಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 18ಇಂದ ಡಿವೈಡ್ ಮಾಡಿದಾಗ 18 3 54 ಆಯಿತು. ಸೊ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ 3 ಬಂತು. ಸೊ ಇವಾಗ ಏನಾಗುತ್ತೆ, 5xಗೆ ನಾವು 3ನ ಮಲ್ಟಿಪ್ಲೈ ಮಾಡಿದಾಗ 5x ಈಕ್ವಲ್ಸ್ 5 × 3 15 ಬಂತು. 15 ಇದು ಎಷ್ಟು ಬರುತ್ತೆ, 4 × 3 4 × 3 12 ಬರುತ್ತೆ. ಸೊ ಅಲ್ಲಿಗೆ ಅದಕ್ಕೆಲ್ಲದೇನು ದೊಡ್ಡ ಬಾಹುವಿನ ಅಳತೆ ಕೇಳಿದರೆ, ದೊಡ್ಡ ಬಾಹುವಿನ ಅಳತೆ ಅಂತ ಹೇಳಿದ್ರೆ 15 ಸೆಂಟಿಮೀಟ್ರ್, ಚಿಕ್ಕದು ಬಂದಾಗ 12 ಬರುತ್ತೆ. ಚಿಕ್ಕದು 12 ಸೆಂಟಿಮೀಟ್ರ್, ದೊಡ್ಡ ಬಾಹು ಬಂದು